ವೀಕ್ಷಕರೇ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಿಕ್ಲು ಶಿವ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ 7 ತಿಂಗಳುಗಳಿಂದ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಈಗ ಸರೆಂಡರ್ ಆಗಿದ್ದಾರೆ. ಭೈರತಿ ಬಸವರಾಜೇ ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಬಿಕ್ಲು ಶಿವು ಅವರ ತಾಯಿಯ ಗಂಭೀರ ಆರೋಪ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ತನಿಖಾಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜ್ ಕಾರಣ ಅಂತೇಳಿ ಹೇಳೋದು ಭೈರತಿ ಬಸವರಾಜ್ ಅವರೇ ನೇರ ಕಾರಣ ಅಂತೇಳಿ ಬಿಕ್ಲು ಶಿವು ತಾಯಿ ಹೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು, ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಎಂದು ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ನನ್ನ ಮಗ ಶಿವು ಹೇಳ್ತಾ ಇದ್ದ. ಹಾಗಾದ್ರೆ ಬಿಕ್ಲು ಶಿವು ತಾಯಿ ತನ್ನ ಮಗನ ಕೊಲೆಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅದೇ ಒಂದು ಕೊಲೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ತಿಂಗಳಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊಲೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ತಿಂಗಳಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊಲೆ ನೋವು ಅದೇನೆ. ವೀಕ್ಷಕರೇ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಿಕ್ಲು ಶಿವ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ 7 ತಿಂಗಳುಗಳಿಂದ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಈಗ ಸರೆಂಡರ್ ಆಗಿದ್ದಾರೆ. ಭೈರತಿ ಬಸವರಾಜೇ ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಬಿಕ್ಲು ಶಿವು ಅವರ ತಾಯಿಯ ಗಂಭೀರ ಆರೋಪ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ತನಿಖಾಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜ್ ಕಾರಣ ಅಂತೇಳಿ ಹೇಳೋದು ಭೈರತಿ ಬಸವರಾಜ್ ಅವರೇ ನೇರ ಕಾರಣ ಅಂತೇಳಿ ಬಿಕ್ಲು ಶಿವು ತಾಯಿ ಹೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು, ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಎಂದು ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ನನ್ನ ಮಗ ಶಿವು ಹೇಳ್ತಾ ಇದ್ದ. ಹಾಗಾದ್ರೆ ಬಿಕ್ಲು ಶಿವು ತಾಯಿ ತನ್ನ ಮಗನ ಕೊಲೆಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅದೇ ಒಂದು ಕೊಲೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ತಿಂಗಳಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊಲೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ತಿಂಗಳಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊಲೆ ನೋವು ಅದೇನೆ.
ವೀಕ್ಷಕರೇ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಿಕ್ಲು ಶಿವ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ 7 ತಿಂಗಳುಗಳಿಂದ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಈಗ ಸರೆಂಡರ್ ಆಗಿದ್ದಾರೆ. ಭೈರತಿ ಬಸವರಾಜೇ ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಬಿಕ್ಲು ಶಿವು ಅವರ ತಾಯಿಯ ಗಂಭೀರ ಆರೋಪ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ತನಿಖಾಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜ್ ಕಾರಣ ಅಂತೇಳಿ ಹೇಳೋದು ಭೈರತಿ ಬಸವರಾಜ್ ಅವರೇ ನೇರ ಕಾರಣ ಅಂತೇಳಿ ಬಿಕ್ಲು ಶಿವು ತಾಯಿ ಹೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು, ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಎಂದು ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ನನ್ನ ಮಗ ಶಿವು ಹೇಳ್ತಾ ಇದ್ದ. ಹಾಗಾದ್ರೆ ಬಿಕ್ಲು ಶಿವು ತಾಯಿ ತನ್ನ ಮಗನ ಕೊಲೆಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆಯಿಂದ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆಯಿಂದ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊನೆ ನೋವು ಅದೇನೆ. ವೀಕ್ಷಕರೇ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಿಕ್ಲು ಶಿವ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ 7 ತಿಂಗಳುಗಳಿಂದ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಈಗ ಸರೆಂಡರ್ ಆಗಿದ್ದಾರೆ. ಭೈರತಿ ಬಸವರಾಜೇ ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಬಿಕ್ಲು ಶಿವು ಅವರ ತಾಯಿಯ ಗಂಭೀರ ಆರೋಪ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಈಗ ತನಿಖಾಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜ್ ಕಾರಣ ಅಂತೇಳಿ ಹೇಳೋದು ಭೈರತಿ ಬಸವರಾಜ್ ಅವರೇ ನೇರ ಕಾರಣ ಅಂತೇಳಿ ಬಿಕ್ಲು ಶಿವು ತಾಯಿ ಹೇಳ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು, ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಎಂದು ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ನನ್ನ ಮಗ ಶಿವು ಹೇಳ್ತಾ ಇದ್ದ. ಹಾಗಾದ್ರೆ ಬಿಕ್ಲು ಶಿವು ತಾಯಿ ತನ್ನ ಮಗನ ಕೊಲೆಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆಯಿಂದ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ಬರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆಯಿಂದ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳ್ತು. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ಬರು